ಅಜ್ಜಿ ಮನೆ ಪಕ್ಕ ಇರೋ ಇಷ್ಟು ಒಳ್ಳೆ ನೇಚರ್ ಮಧ್ಯದಲ್ಲಿ ನಿಂತ್ಕೊಂಡು ನಿಮಗೆಲ್ಲ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಿ. ಸೊ ಟೆಂಪಲ್ ರನ್ ಅಲ್ಲ ವಾಕ್ ಅಲ್ಲ ರೈಡ್. ಪ್ರೊಫೆಷ್ನಲಿ ಸಾಫ್ಟ್ವೇರ್ ಇಂಜಿನಿಯರ್. ಇವಳು ಮಾತಾಡ್ತಾಳೆ, ತುಂಬ ವಿಡಿಯೋದಲ್ಲೂ ಮಾತಾಡ್ತಾಳೆ. ನೀವು ಹೋಗ್ತಾ ಮಾತಾಡೋಣ ಮಿಕ್ಕಿದೆಲ್ಲ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಹರ್ಷಿತಾ ಯೋಗೇಶ್. ಸೊ ನಾನು ಬೇಸಿಕಲಿ ನಾನು ಹುಟ್ಟಿದ್ದೆಲ್ಲ ಮಂಗಳೂರಲ್ಲಿ. ಐ ಆಮ್ ಫ್ರಮ್ ಮ್ಯಾಂಗ್ಳೂರ್. ಸೊ ನಾವು ಆ್ಯಕ್ಚುಲಿ ಮನೇಲೆಲ್ಲ ತುಳು ಮಾತಾಡೋದು, ಕನ್ನಡ ವ್ಲಾಗ್ಸ್ ಮಾಡಬೇಕು ಅಂತಲೇ ಸ್ಟಾರ್ಟ್ ಮಾಡಿರೋದು. ನನಗೆ ವ್ಲಾಗ್ಸ್ ಮಾಡೋದೆಲ್ಲ ಪ್ಯಾಷನ್ ಥರ. ಚಿಕ್ಕ ವಯಸ್ಸಿಂದನೂ ಸುಮ್ಮನೆ ಕ್ಯಾಮ್ರಾ ಹಿಡ್ಕೊಂಡು ಕ್ಯಾಪ್ಚರ್ ಮಾಡೋದು ಮೆಮರೀಸ್. ಸೊ ನಾನು ಆ್ಯಕ್ಚುಲಿ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತಾ ಇರೋದೇ, ಚಾನಲ್ ಸ್ಟಾರ್ಟ್ ಮಾಡ್ತಿರೋದೇ ಒಂಥರ ನನಗೆ ಪ್ಯಾಷನ್ ಅಂದ್ಕೊಂಬಿಡಿ. ನನಗೆ ಬೇರೆ ಏನೂ ಇಂಟೆನ್ಷನ್ ಇಲ್ಲ. ಮೆಮರೀಸ್ ಕ್ರಿಯೇಟ್ ಮಾಡಬೇಕು, ಕ್ಯಾಪ್ಚರ್ಸ್ ಮಾಡಿ ಇಟ್ಕೋಬೇಕು ಎಲ್ಲ ಇರುತ್ತೆ ಇಲ್ಲಿ ಒಂದು ಚಾನಲಲ್ಲಿ. ನನ್ನ ಲೈಫ್ ಸ್ಟೈಲ್, ನನ್ನ ಲೈಫ್ ಮೊಮೆಂಟ್ಸ್, ಸ್ಪೆಷಲ್ ಮೊಮೆಂಟ್ಸ್ ಎಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ಳೋಣ ಅಂತ ಆ್ಯಕ್ಚುಲಿ ಸ್ಟಾರ್ಟ್ ಮಾಡ್ತಾ ಇರೋದು. ನಾನು ಮ್ಯಾರಿಡ್, ನೋಡಿದ್ರೆ ಗೊತ್ತಾಗುತ್ತೆ ಅನ್ಕೋತೀನಿ. ಮ್ಯಾರಿಡ್ ಆ್ಯಂಡ್ ನನ್ನ ಹಸ್ಬೆಂಡ್ ಯೋಗೇಶ್. ಸೊ ಮುಂದೆ ನಿಮಗೆ ಎಲ್ಲರನ್ನೂ ತೋರಿಸ್ಕೊಂಡು ಹೋಗ್ತೀನಿ ನಮ್ಮ ಮನೆಯವ್ರನ್ನ. ನಾವು ಆ್ಯಕ್ಚುಲಿ 3 ಜನ ಹೆಣ್ಮಕ್ಳು ನಮ್ಮ ಅಪ್ಪ ಅಮ್ಮಂಗೆ. ಅವ್ರನ್ನೂ ಮುಂದೆ ಬ್ಲಾಗಲ್ಲಿ ತೋರಿಸ್ತೀನಿ. ಸೊ ನಮ್ಮ ಹಸ್ಬೆಂಡ್ ಊರು ಬಂದು ಚಿಕ್ಕಮಗಳೂರು ಆ್ಯಂಡ್ ನಾವು ಇರೋದು ಈಗ ಬ್ಯಾಂಗ್ಳೂರಲ್ಲಿ. ನಮ್ಮದು ಮನೆಯೆಲ್ಲ ಇರೋದು ಬ್ಯಾಂಗ್ಳೂರಲ್ಲಿ. ಆ್ಯಂಡ್ ನಾನು ಪ್ರೊಫೆಷ್ನಲಿ ಸಾಫ್ಟ್ವೇರ್ ಇಂಜಿನಿಯರ್ ಒಂದು MNC ಕಂಪ್ನಿಲಿ. ಮುಂದೆ ಹೇಳ್ತೀನಿ. ಈಗ ಚಿಕ್ಕದಾಗಿ ಒಂದು ಇಂಟ್ರಡಕ್ಷನ್ ಕೊಟ್ಬಿಡೋಣ ನನ್ನ ಬಗ್ಗೆ ಅಂತ ಅಷ್ಟೇ. ಆ್ಯಂಡ್ ಸರಿ ಬನ್ನಿ ಹೋಗ್ತಾ ಮಾತಾಡೋಣ ಮಿಕ್ಕಿದೆಲ್ಲ. ನೀವು ಅನ್ಕೊತಿರ್ಬೋದು ಎಲ್ಲಿ ಈ ಪ್ಲೇಸಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ, ಎಲ್ಲಿದ್ದಾರೆ ಇವರು ಅಂತ. ನಾನೀಗ ನಾನು ಈಗ ಮಂಗಳೂರಲ್ಲೇ ಇದ್ದೀನಿ. ನಮ್ಮ ಅಮ್ಮನ ಮನೆಯಲ್ಲಿ, ನಮ್ಮಮ್ಮನ ಮನೆಗೆ ಬಂದಿದ್ದೆ. ಈಗ ಕರೆಂಟ್ಲಿ ಅಜ್ಜಿ ಮನೇಲಿದ್ದೀನಿ. ನಮ್ಮ ಅಜ್ಜಿ ಮನೆ ಹತ್ರ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ಗದ್ದೆ, ತೋಟ ಎಲ್ಲ ಇದೆ. ಸೊ ನೀವು ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು, ತುಂಬ ಪೀಸ್ಫುಲ್ ಆಗಿದೆ ಜಾಗ. ಸೊ ಇಲ್ಲಿ ಸುಮ್ಮನೆ ಹಿಂಗೆ ಬಂದ್ವಿ. ಆ್ಯಕ್ಚುಲಿ ಇವತ್ತೇನು ಅಂದರೆ, ನಾವು ಮಂಗಳೂರಲ್ಲಿ ಕೆಲವೊಂದು ಟೆಂಪಲ್ಗಳಿಗೆ ಹೋಗೋಕ್ಕಿತ್ತು. ಸೊ ಹಾಗೆ ಹೋಗ್ತಾ ಅಲ್ಲಿ ದೇವಸ್ಥಾನಕ್ಕೆಲ್ಲ ಹೋಗಿ ಹಾಗೆ ಬರ್ತಾ ಅಜ್ಜಿ ಮನೆಗೆ ಹೋಗ್ಬಿಟ್ಟು ಬರೋಣ ಅಂತ ಅಜ್ಜಿ ಮನೆಗೆ ಬಂದಿದ್ದೀವಿ. ಈಗ ನಾನು ಕರೆಂಟ್ಲಿ ಅಜ್ಜಿ ಮನೇಲಿದ್ದೀನಲ್ಲ, ನಾನು ಸ್ವಲ್ಪ ದಿನಕ್ಕೋಸ್ಕರ ಇಲ್ಲಿ ಮಂಗಳೂರಲ್ಲೇ ಇದ್ದೀನಿ. ಸ್ವಲ್ಪ ದಿನ ಇಲ್ಲೇ ಮಂಗಳೂರಲ್ಲಿ ನಮ್ಮಮ್ಮನ ಮನೇಲಿ ಇರ್ತೀನಿ. ಮಂಗಳೂರಿಗೆ ಹೋಗ್ತಾ ಬರ್ತಾ ಇರ್ತೀನಿ. ಓಕೆ, ಸೊ ನಾನು ಇದು ನನ್ನ ಫಸ್ಟ್ ವ್ಲಾಗ್. ನಾನು ಯೂಟ್ಯೂಬಲ್ಲಿ ವ್ಲಾಗ್ಸ್ ಹಾಕೋಣ ಅಂತ ಅಂದ್ಕೊಂಡು ತುಂಬ ಇಯರ್ಸಿಂದ ಅಂದ್ಕೊಂಡ್ಬಿಟ್ಟಿದ್ದೀನಿ. ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಬಟ್ ಇವತ್ತು ಕಾಲ ಕೂಡ ಬಂತು, ನಂಗೆ ಗೊತ್ತಿಲ್ಲ ಯಾಕೋ ಸ್ಟಾರ್ಟ್ ಮಾಡೋಣ ಅನಿಸ್ಬಿಡ್ತು. ಸೊ ದಿಸ್ ವಿಲ್ ಬಿ ಮೈ ಫಸ್ಟ್ ಯೂಟ್ಯೂಬ್ ವ್ಲಾಗ್. ಆ್ಯಂಡ್ ಇದರಲ್ಲಿ ಅದೇ ನಾನು ಫಸ್ಟ್ ನಿಮ್ಗೊಂದು ಇಂಟ್ರೊಡಕ್ಷನ್ ಕೊಟ್ಬಿಡೋಣ ನನ್ನ ಬಗ್ಗೆ ಅಂದ್ಬಿಟ್ಟು ಸ್ವಲ್ಪ ಮೇಲೆ ಒಂದು ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ, ಹೇಳಿದ್ದೀನಿ ನನ್ನ ಬಗ್ಗೆ ಏನು ಅಂತ. ಮುಂದೆ ಬರೋ ಬ್ಲಾಗ್ಸಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅಂದ್ಕೊಂಡಿದ್ದೀನಿ ಎಲ್ಲ. ಬಿಕಾಸ್ ಡೈಲಿ ಐ ಡೋಂಟ್ ನೋ ಡೈಲಿ ವ್ಲಾಗ್ಸ್ ಮಾಡೋಕ್ಕಾಗತ್ತಾ ಇಲ್ವಾ ಅಂತ. ಬಿಕಾಸ್ ನಾನು ಆ ಕಡೆ ಪ್ರೊಫೆಷ್ನಲಿನೂ ಬ್ಯುಸಿ ಇರ್ತೀನಿ, ಈ ಕಡೆ ವ್ಲಾಗಿಂಗು ಮಾಡೋದು. ಬಟ್ ಮಾಡ್ತಾ ನಿಮಗೆ ಗೊತ್ತಾಗ್ಬಿಡುತ್ತೆ ಏನೇನು ಅಂದರೆ ನನ್ನ ಫುಲ್ ಲೈಫ್ ಸ್ಟೋರಿ ಮೆಮರೀಸ್ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಆ್ಯಕ್ಚುಲಿ ಏನು ಅಂದರೆ, ನಾನು ಬೆಳಗ್ಗೆನೇ ಇಂಟ್ರೊಡಕ್ಷನ್ ಕೊಟ್ಟಿದ್ದಲ್ಲ, ಆಮೇಲೆ ಟೆಂಪಲಿಗೆ ಸ್ಟಾರ್ಟ್ ಮಾಡೋಣ. ಟೆಂಪಲ್ಗೆ ಹೋಗ್ತಾ ಎಲ್ಲ ವ್ಲಾಗ್ಸ್ ಕ್ಲಿಪ್ಪಿಂಗ್ಸ್ ತೆಗೆದುಬಿಟ್ಟು ಈ ವಿಡಿಯೋದಲ್ಲೇ ಹಾಕೋಣ ಅಂದ್ಕೊಂಡಿದ್ದೆ, ಆಯಿತಾ. ಬಟ್ ನನಗೆ ಬೆಳಗ್ಗೆ ಆಗಲೇ ಇಲ್ಲ. ಐ ಡೋಂಟ್ ನೋ, ಫಾರ್ ಸಮ್ ರೀಸನ್ಸ್ ನನಗೆ ಟೈಮ್ ಸಿಗಲಿಲ್ವೋ ಇಲ್ಲ ಗಡಿಬಿಡಿ ಆಗೋಯಿತು. ಪೂಜೆ ಎಲ್ಲ ಮಾಡೋಕ್ಕಿತ್ತು, ಕೊಡಬೇಕಿತ್ತು, ಗಡಿಬಿಡಿ ಆಯಿತು, ಮಾಡೋಕ್ಕಾಗಲಿಲ್ಲ ಇಂಟ್ರೊಡಕ್ಷನ್. ಅದಕ್ಕೆ ಈಗ ಟೆಂಪಲ್ಗೆಲ್ಲ ಹೋಗಿ ಬಂದು ಅಜ್ಜಿ ಮನೆ ಪಕ್ಕ ಇರೋ ಇಷ್ಟು ಒಳ್ಳೆ ನೇಚರ್ ಮಧ್ಯದಲ್ಲಿ ನಿಂತ್ಕೊಂಡು ನಿಮಗೆಲ್ಲ ಇಂಟ್ರೊಡಕ್ಷನ್ ಕೊಡ್ತಾಯಿದ್ದೀನಿ.
ಆ್ಯಂಡ್ ಸೊ ನಾವು ಹೋಗಿ ಬಂದ್ವಲ್ಲ ಟೆಂಪಲ್ಗೆ, ಅಲ್ಲೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಆಯಿತಾ, ನಿಮಗೆ ತೋರಿಸೋಣ. ಈ ವಿಡಿಯೋ ಫಸ್ಟ್ ವಿಡಿಯೋ ಅಲ್ವಾ, ಇಲ್ಲಿ ಒಂಥರ ಟೆಂಪಲ್ಲು ಪೀಸ್ಫುಲ್, ಐ ಮೀನ್ ಒಂದು ಒಳ್ಳೆ ವೈಬ್ಸ್ ಇರುತ್ತೆ, ಅದನ್ನೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡೆ ನಿಮಗೆ ಈ ವಿಡಿಯೋದಲ್ಲಿ ಹಾಕೋಣ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ಆ ಕ್ಲಿಪ್ಪಿಂಗ್ಸ್ನೆಲ್ಲ ಆ್ಯಡ್ ಮಾಡ್ತೀನಿ. ನಾವು ಕೊಳಲಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಫ್ಯಾಮಿಲಿ ಸಮೇತ. ಈಗ ಮತ್ತೆ ಕಟೀಲ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಅನ್ನಪ್ರಸಾದ ಆಯ್ತಲ್ಲ ಪಪ್ಪ, ಊಟ ಹೇಗಿದೆ? ಸೂಪರ್. ಎಲ್ಲ ಮಂದ ಮಂದೆ ಎಲ್ಲರ ಹೆಲ್ಪ್ ಆಗಿದೆ ಜಾಸ್ತಿ. ಲೈಕ್ 11 ಗಂಟೆಗೆ ಊಟ ಅಲ್ವಾ, ಇನ್ನಾಲೆ ಹೋಗೋಣ, ಮುಂದೆ ಕೊಟ್ಟರೆ ಸರಿಯಾಗಿ ಆಗ್ತದೆ. ಟ್ವಿನ್ನಿಂಗ್ ಮಾಡ್ತಿದ್ದೀರಾ ಇಬ್ರು? ಹೌದು, ಆಯ್ತು ಇದು ಆ್ಯಕ್ಚುಲಿ, ಬಟ್ ಖುಷಿ ಆಯಿತು. ಜೋರ್ ಮಾತಾಡ್ಬೇಕಮ್ಮ, ಕೇಳ್ಸಲ್ಲ. ಏನೋ ಗೊತ್ತಿಲ್ಲ, ಮೈಕೆಲ್ಲ ಇಲ್ಲ ಸದ್ಯಕ್ಕೆ. ಏನು ಅಂದರೆ ಫಸ್ಟ್ ಕೊಳಲಿಗೆ ಹೋದ್ವಿ, ಆಮೇಲೆ ಕಟೀಲ್ಗೆ ಹೋದ್ವಿ, ಆಮೇಲೆ ಕದ್ರಿಗೆ ಹೋದ್ವಿ, ಈಗ ಕುದ್ರೋಳಿಲಿದ್ದೀವಿ, ನೆಕ್ಸ್ಟ್ ಮಂಗಳ ದೇವಿಗೆ ಹೋಗ್ತೀವಿ. ಸೊ ಟೆಂಪಲ್ ರನ್ ಅಲ್ಲ, ವಾಕ್ ಅಲ್ಲ, ರೈಡ್. ಸೊ ನೆಕ್ಸ್ಟ್ ಈಗ ಮಂಗಳ ದೇವಿಗೆ ಹೋಗ್ತೀವಿ, ತೋರಿಸ್ತೀವಿ. ಎಂತ ಚಿನ್ನು? Bye guys, bye bye. Bye guys, guys. What is this? Kabekin, wala yun. Habi. Habi? My name is Habi. ಸುಮ್ಮನೆ ಈಗ ನಾವು ಬಂದಿದ್ದೀವಿ ಮಂಗಳ ದೇವಿ ಟೆಂಪಲ್ಗೆ. ಮಂಗಳೂರಲ್ಲಿ ಫೇಮಸ್ ನೋಡಿರ್ತೀರಾ, ಮೂವಿಲೆಲ್ಲ ನೋಡಿರ್ತೀರಾ. ಯಾವ ಮೂವಿ ಅಷ್ಟು? ಗರುಡ ವಾಹನ ಅಥವಾ ಉಂಜುಂಡು, ಇದು ಯಾವುದು
ರಾಜ್ ಬಿ ಶೆಟ್ಟಿ ಅವರು. ಯಾವ ಟೆಂಪಲ್ ಅಂದ್ರೆ ಇದೆ ಗೈಸ್. ಮಾತಾಶ್ರೀ ಮತ್ತೆ ನಮ್ಮ ಅಕ್ಕ ಹೋಗ್ತಾ ಇದ್ದಾರೆ ಮುಂದೆ. ಇದು ಓಪನ್ ಇದೆಲ್ಲ ಎಷ್ಟೊತ್ತಾದ್ರೂ ಓಪನ್ ಇರುತ್ತೆ ಅನ್ಸುತ್ತೆ ಟೆಂಪಲ್. ಹಾ, ತುಂಬಾ ಜನ ನಾವು ಆಕ್ಚುಲಿ ಡೌಟ್ ಅಲ್ಲಿ ಇದ್ವಿ 2 ಗಂಟೆ ಆಯ್ತಲ್ಲ ಓಪನ್ ಇರುತ್ತಾ ಇಲ್ವಾ ಅಂತ. ಬಟ್ ಓಪನ್ ಇದೆ. ಟೆಂಪಲ್ ಓಪನ್ ಇದೆ ಅಂತ ಹೇಳಿದೆ ಇಲ್ಲ. ಟೆಂಪಲ್ ಓಪನ್ ಇರಲಿಲ್ಲ. ಹೊರಗಿಂದ ಹೊರಗಿಂದ ಕಾಣಿಸುತ್ತೆ. ಅದೊಂದು ಸ್ವಲ್ಪ ಕಂಬಿ ಇಟ್ಟಿದ್ದಾರೆ. ದೇವ್ರು ಕಾಣಿಸಿದ್ರು, ನೋಡ್ಕೊಂಡು ಕೈ ಮುಕ್ಕೊಂಡು ಬಂದು. ಸೊ ಈಗ ಮನೆಗೆ ಹೋಗ್ತಾ ಇದ್ದೀವಿ. ಅಷ್ಟೇ ಮುಗೀತು ನಮ್ಮದು ಟೆಂಪಲ್ ವಿಸಿಟ್ಸ್. ಮತ್ತು ಇನ್ನೊಂದೇನು ಅಂದರೆ ನಾನು ಮೈಂಡ್ಸೆಟ್ ಇಟ್ಕೊಂಡಿಲ್ಲ ಇದೇ ಥರ ಕಂಟೆಂಟ್ಸ್ ನಾನು ನಿಮಗೆ ಕೊಡ್ತೀನಿ ಅಂತ ನಾನು ಪ್ರಾಮಿಸು ಮಾಡಲ್ಲ. ಬಿಕಾಸ್ ನಾನು ಕಂಟೆಂಟ್ಸ್ ಎಲ್ಲ ಪ್ಲ್ಯಾನ್ ಮಾಡಿಲ್ಲ. ನನಗೆ ಸುಮ್ಮನೆ ಏನೇನು ನಡೀತಿದೆ, ನನ್ನ ಲೈಫ್ ಸ್ಟೈಲ್ ಹೇಗಿದೆ, ಐ ಮೀನ್ ಸ್ಪೆಷಲ್ ಮೂಮೆಂಟ್ಸ್ ಏನಾದರೂ ಇದ್ದರೆ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೋಬೇಕಲ್ಲ. ಮೆಮರೀಸ್ ಇರುತ್ತಲ್ಲ, ಮುಂದೆ ಎಷ್ಟು ವರ್ಷ ಆದರೂ ನಾನು ನೋಡ್ಬೋದಲ್ಲ. ಸೊ ಅದಕ್ಕೋಸ್ಕರ ನಾನು ಸ್ಟಾರ್ಟ್ ಮಾಡಿರೋದು ವ್ಲಾಗ್ ಅಂತ ನಾನು ಆವಾಗಲೇ ಹೇಳಿದ್ದೀನಿ ನಿಮಗೆಲ್ಲ. ಸೊ ನಾನು ನಿಮಗೆ ಇದನ್ನೇ ಕೊಡ್ತೀನಿ ಕಂಟೆಂಟ್ ಅಂತ ನಾನು ಪ್ರಾಮಿಸ್ ಮಾಡಲ್ಲ. ಆ್ಯಂಡ್ ತುಂಬ ಕನ್ಸಿಸ್ಟೆನ್ಸಿಯಾಗಿ ಡೈಲಿ ವ್ಲಾಗ್ಸ್ ಮಾಡ್ತೀನಿ ಅಂತಲೂ ಪ್ರಾಮಿಸ್ ಮಾಡೋಕ್ಕಾಗಲ್ಲ. ಐ ಆಮ್ ಸಾರಿ. ಆ್ಯಂಡ್ ಅಷ್ಟೇ. ಸೊ ಈಗೇನು ಅಂದರೆ ನಾನು ಅಜ್ಜಿ ಮನೆ ಹತ್ರ ಇದನ್ನೆಲ್ಲ ನೀವೆಲ್ಲ ನೋಡ್ತಿರ್ತೀರ. ಬ್ಯಾಕ್ಗ್ರೌಂಡೆಲ್ಲ ತುಂಬ ಚೆನ್ನಾಗಿದೆ. ತುಂಬ ಬಂದರೆ ಒಂಥರ ಈ ಸೌಂಡ್ ನಂಗೆ ಗೊತ್ತಿಲ್ಲ ನಿಮಗೆ ಕೇಳಿಸ್ತಿದೆಯೋ ಇಲ್ವೋ. ಇಲ್ಲಿನ ಹಕ್ಕಿಗಳ ಸೌಂಡ್ ಆಗಲಿ ಇನ್ನೊಂದು ಮತ್ತೊಂದು ತುಂಬ ಚೆನ್ನಾಗಿದೆ. ಇಲ್ಲೇ ಇದ್ಬಿಡೋಣ ಅನಿಸ್ಬಿಡುತ್ತೆ. ನಾ ಅಜ್ಜಿ ಮನೆಗೆ ಬರೋಕ್ಕೆ ತುಂಬ ಇಷ್ಟ ಆಗೋದೇ ಈ ಥರ ನೇಚರ್ ಒಂದು ವೈಬ್ ಇದೆಯಲ್ಲ ಇಲ್ಲಿಂದು ಚೈಲ್ಡ್ಹುಡ್ಡಿಂದ. ಸೊ ಇಲ್ಲಿ ನಾನು ಈ ಪ್ಲೇಸ್ದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೀನಿ. ಹೇಗಿದೆ ನಮ್ಮ ಅಜ್ಜಿ ಮನೆ ಸುತ್ತಮುತ್ತ ಎಲ್ಲ ಹೇಗಿದೆ ಅಂತ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ನ ನಿಮಗೆ ತೋರಿಸ್ತೀನಿ. ನೀವು ಆ್ಯಕ್ಚುಲಿ ಕ್ಲಿಪ್ಪಿಂಗ್ಸಲ್ಲಿ ನೋಡಿರ್ತೀರ ಮೊದಲೇ ಟೆಂಪಲ್ ಕ್ಲಿಪ್ಪಿಂಗ್ಸಲ್ಲಿ ನನ್ನ ತಂಗಿ ರಚನಾ. ಇವಳೇ ನನಗೆ ಆಲ್ಮೋಸ್ಟ್ ನಾನು ಮಂಗಳೂರಲ್ಲಿರೋಷ್ಟು ದಿನ ಇವಳೇ ಮೋಸ್ಟ್ಲಿ ನನಗೆ ಕ್ಯಾಮರಾ ಪರ್ಸ್ನಲ್ ಫೋಟೋಗ್ರಾಫರ್. ಸೊ ಈಗ ನಾವು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀವಿ. ನಿಮಗೆ ಮೋಸ್ಟ್ಲಿ ನಾನು ಅಜ್ಜಿ ಮನೆಯೂ ತೋರಿಸ್ತೀನಿ. ಇವಳು ಮಾತಾಡ್ತಾಳೆ, ತುಂಬ ವಿಡಿಯೋದಲ್ಲೂ ಮಾತಾಡ್ತಾಳೆ. ನೀವು ಮುಂದೆ ವ್ಲಾಗ್ಸಲ್ಲಿ ನೀವೇ ಹೇಳೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ನಿಮ್ಮ ತಂಗಿ ಎಲ್ಲಿ ಮಾತಾಡ್ತಿಲ್ಲ ಯಾಕೆ ಅಂತ ಎಕ್ಸ್ಪ್ರೆಷನ್ಸ್ ಎಲ್ಲ ಕೊಡ್ತಿರ್ತಾಳೆ. ಈಗ ಇದು ನಾನು ಹೇಳಿದ್ನಲ್ಲ, ಪಂಜುಳ್ಳಿ ದೈವ ಮತ್ತು ಕಲ್ಲುಟ್ಟಪ್ಪೆ ಮತ್ತು ಮಂತ್ರದೇವತೆ 3 ದೈವಗಳು ಇದರೊಳಗೆ ಇರೋದು. ನಮ್ಮ ಅಜ್ಜಿ ಮನೆ ಮುಂದೆನೇ ಇರೋದಿದು. ಮತ್ತು ಅಲ್ಲಿ ಕೊರಗಜ್ಜ ಇದ್ದಾರೆ. ಸೊ ಇಲ್ಲಿ ವರ್ಷಕ್ಕೊಂದ್ಸತಿ ಕೋಲ ಸೇವೆ ಎಲ್ಲ ಇರುತ್ತೆ. ತುಂಬ ಚೆನ್ನಾಗಿದೆ, ತುಂಬ ಗ್ರ್ಯಾಂಡಾಗಿರುತ್ತೆ. ಕುಟುಂಬದವ್ರದ್ದು ಇದು ಆ್ಯಕ್ಚುಲಿ. ಮತ್ತು ಈಗ ನಾನು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ ಅಷ್ಟು. ನಮ್ಮ ಅಜ್ಜಿ ಮನೆ ತೋರಿಸ್ತೀನಿ ನೋಡಿ ನಿಮಗೆ. ಇದು ಅಜ್ಜಿ ಮನೆ, ಅದ್ರ ಮುಂದೆ ಕೊರಗಜ್ಜನ ಕಟ್ಟೆ, ಅದ್ರ ಮುಂದೆ ಟೆಂಪಲ್. ದಿಸ್ ಇಸ್ ಮೈ ಸಿಸ್ಟರ್.
ಬಬ್ಲಿ ಕೂದು ಬಾ ತಿಂದು ಇಂಕೊಂಡರು ಜಾಯಿದೆ ಬಬ್ಲಿ ಎಂಚುಂಡು ಕಾರ್ ಕಾರೆ ಅಲ್ಲ ಪಪ್ಪ ಬರ್ತೀನಿ ಅತ್ತೆ ಇದು ನಮ್ಮ ಚಿಕ್ಕತ್ತೆ, ಅವ್ರು ನಮ್ಮ ಮಿಡಲ್ ಅತ್ತೆ, ದೊಡ್ಡ ಅತ್ತೆ ಕೊಲ್ಯದಲ್ಲಿದ್ದಾರೆ, ಕೊಲ್ಯದಲ್ಲಿ. ಆ್ಯಂಡ್ ಯಾ ದಿಸ್ ವಿಲ್ ಬಿ ಎಲ್ಲಿದೆ? ಇಲ್ಲೊಂದಿದೆ. ಇಲ್ಲ ಅಲ್ಲಿದೆ, ಅಲ್ಲಿ ತೋರಿಸಿ. ಆ ಕೊಕ್ಕಿನ ಟ್ರೀ ಮೇಲೆ ಅದು ಹೆಂಗ್ ಹತ್ತಿದೆ ಅಂತ ಹಾಕೊಂಡು ಹೋಗಿ. ಕಾಣ್ತಾ ಇಲ್ಲ ಇವ್ರಿಗೆ ಮೇ ಬಿ. ಮತ್ತಿನ್ನೊಂದು ಇಲ್ಲಿ ಸೌಂಡ್ ಬಂತು. ಅದೇ ಈ ಕಡೆ ಎಲ್ಲೋ ಇದೆ, ಕಾಣಿಸ್ತಿಲ್ಲ. ಅಲ್ಲಿದೆ, ಅಲ್ಲಿ ಅದು ಕಾಣಲ್ಲ ಅನ್ಸುತ್ತೆ. ಎಷ್ಟಿದಾವೆ ನೋಡು. ಸೊ ಅಷ್ಟೇ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು. ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಇದು ನನಗೂ ಸ್ಪೆಷಲ್ ಇರುತ್ತೆ. ನಂಗೆ ಗೊತ್ತಿಲ್ಲ ಹೇಗೆಲ್ಲ ಎಲ್ಲಿ ತನಕ ರೀಚ್ ಆಗ್ತೀನಿ ನಾನು, ಎಲ್ಲಿವರೆಗೂ ನಿಮ್ಮನ್ನು ತಲುಪ್ತೀನಿ ಅಂತ. ಬಟ್ ನೋಡುವ. ಹೋಪ್ ಫಾರ್ ದ ಬೆಸ್ಟ್. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್.